ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ಫೆಬ್ರವರಿ 20ನೇ ತಾರೀಕು ಒಂದು ಮ್ಯಾನಿಫೆಸ್ಟೇಷನ್ ಡೇ, ಒಂದು ಪೋರ್ಟಲ್ ಡೇ ಅಂತಲೇ ಹೇಳಬಹುದು. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ನೀವು ಡ್ಯುಯಲ್ ನಂಬರ್ಸನ್ನು ನೋಡ್ತೀರಾ. ಅಂದರೆ 2 ಇದೆ, 0 ಇದೆ. ಸೊ ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ಬಿ ಎ ಪವರ್ಫುಲ್ ನಂಬರ್. ಏನು ಮಾಡಬೇಕು? ಸಿಂಪಲಾಗಿ ನನ್ನ ಚಾನಲನ್ನು ವಿಸಿಟ್ ಮಾಡಿ. ನನ್ನ ಚಾನಲಲ್ಲಿ ನಿಮಗೆ ಮ್ಯಾನಿಫೆಸ್ಟೇಷನ್ ಪ್ಲೇಲಿಸ್ಟ್ ಅಂತ ಒಂದಿದೆ, ಹಾಗೆ ಪೋರ್ಟಲ್ಸ್ ಪ್ಲೇಲಿಸ್ಟ್ ಅಂತ ಒಂದಿದೆ. ಅದರಲ್ಲಿರುವಂತಹ ಎಲ್ಲ ರಿಚುವಲ್ಸ್ಗಳನ್ನು ನೀವು 100% ಟ್ರೈ ಮಾಡಬಹುದು. ಇನ್ನು ಬೇರೆ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ಬುಕ್, ಒಂದು ಪೆನ್ ತೊಗೊಳ್ಳಿ. ಬ್ಲೂ ಕಲರ್ ಪೆನ್, ಯಾವ ಕಲರ್ ಆದರೂ ಬಳಸಿ, ಬಟ್ ಬ್ಲ್ಯಾಕನ್ನು ಬಳಸಬೇಡಿ. ನಿಮ್ಮ ಎಲ್ಲ ವಿಷಸ್ಗಳನ್ನು ಬರೀರಿ. ಎಷ್ಟಾದರೂ ವಿಷಸ್ಗಳನ್ನು ನೀವು ಬರೀಬಹುದು, ಏನು ತೊಂದರೆ ಇಲ್ಲ. ಆಲ್ರೆಡಿ ನಿಮ್ಮ ವಿಶ್ ಫುಲ್ಫಿಲ್ ಆಗಿರೋ ಥರ ಬರೀರಿ. ನಾನು ಪೋರ್ಟಲ್ಸ್ ಪ್ಲೇಲಿಸ್ಟಲ್ಲಿ ಇರುವಂತಹ ವೀಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದಯವಿಟ್ಟು ಆ ವಿಡಿಯೋಗಳನ್ನು ಚೆಕ್ ಮಾಡಿ, ಫಾಲೋ ಮಾಡಿ, ಡಿಸ್ಕ್ರಿಪ್ಷನ್ ಬಾಕ್ಸೆಲ್ಲ ನೋಡಿ. ಜಸ್ಟ್ ಇದರಲ್ಲೂ ಒಂದು ಎಕ್ಸಾಂಪಲನ್ನು ಹೇಳ್ಬಿಡ್ತೀನಿ. ಈಗ ನಿಮಗೆ ಸೆಕೆಂಡ್ PUC ರಿಸಲ್ಟ್ ಅನೌನ್ಸ್ ಆಗ್ತಿದೆ ಅಂತ ಹೇಳಿದ್ರೆ, ನಿಮಗೆ 95% ಮೇಲೆ ಸ್ಕೋರ್ ಮಾಡಬೇಕು ಅಂದರೆ ಥ್ಯಾಂಕ್ ಯು ಯೂನಿವರ್ಸ್, ನಾನು 95% ಸ್ಕೋರ್ ಮಾಡಿದ್ದೀನಿ ಅಂತ ಬರೀಬೇಕು. ಆಲ್ರೆಡಿ ನನ್ನ ರಿಸಲ್ಟ್ ಬಂದಿದೆ, ನಾನು 95%ನ್ನು ತೊಗೊಂಡಿದ್ದೀನಿ. ಐ ಆಮ್ ಸೋ ಗ್ರೇಟ್ಫುಲ್. ಈ ರೀತಿ ನೀವು ಬರೀಬೇಕು. ಕನ್ನಡದಲ್ಲಾದರೂ ಬರಿಬೋದು, ಇಂಗ್ಲೀಷಲ್ಲಾದರೂ ಬರಿಬೋದು, ಹಿಂದಿಯಲ್ಲಾದರೂ ಬರಿಬೋದು, ನಿಮ್ದು ಯಾವುದೇ ಲ್ಯಾಂಗ್ವೇಜ್ ಇದ್ದರೂ ಬರಿಬೋದು. ನೀವು ಪೀರಿಯಡ್ಸಲ್ಲಿ ಇದ್ದರೂ ಕೂಡ ಬರೀಬಹುದು, ಅದಕ್ಕೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ದಿನದಲ್ಲಿ ಯಾವ ಟೈಮಲ್ಲಿ ಬೇಕಿದ್ದರೂ ನೀವು ಅದನ್ನು ಬರೀಬಹುದು. ನಿಮ್ಮ ವಿಷಸ್ಗಳನ್ನು ಬರೀರಿ. ಇನ್ ಕೇಸ್ ನಿಮಗೆ ಪ್ರೈವಸಿ ಇಶ್ಯೂ ಇದೆ ಅಂತ ಹೇಳಿದ್ರೆ, ನೀವು ಬರೆದಿರ್ತಕ್ಕಂತಹ ವಿಶ್ಗಳನ್ನು ಬರ್ನ್ ಮಾಡಿ ಯೂನಿವರ್ಸ್ಗೆ ಆ್ಯಶಸ್ನ ಬ್ಲೋ ಮಾಡಿ. ಇಲ್ಲ ನಿಮಗೆ ಪ್ರೈವಸಿ ಇಶ್ಯೂ ಯಾವುದು ಇಲ್ಲ ಅಂತ ಹೇಳಿದ್ರೆ, ಒಂದು ಬುಕ್ ತೊಗೊಂಡು ನಿಮ್ಮ ವಿಶ್ಗಳನ್ನು ಬರಿತಾ ಹೋಗಿ. ಸೊ ಎಂಡ್ ಆಫ್ ದ ಇಯರ್ ನಮಗೆ ಗೊತ್ತಾಗುತ್ತೆ ನಮ್ಮ ಯಾವುದೆಲ್ಲ ವಿಶಸ್ ಫುಲ್ಫಿಲ್ ಆಗಿದೆ ಅಂತ. ಈಗಾಗಲೇ ನನ್ನ ಚಾನಲನ್ನು ಫಾಲೋ ಮಾಡ್ತಿದ್ದು, ನಿಮಗೆ ವಿಶಸ್ನ ಬರೆದಿದ್ದು ಅದಿನ್ನೂ ಮ್ಯಾನಿಫೆಸ್ಟ್ ಆಗಿಲ್ಲ ಅಂದರೆ ಇವತ್ತು ಅಂದರೆ ಫೆಬ್ರವರಿ 20ನೇ ತಾರೀಕು ನೀವು ಮತ್ತೆ ಅದನ್ನು ಬರೀಬಹುದು. ಓಕೆ, ಆ್ಯಂಡ್ ಕೀಪ್ ದ ಹೋಪ್ಸ್, ಟ್ರಸ್ಟ್ ದ ಯೂನಿವರ್ಸ್. ಯೂನಿವರ್ಸ್ ನಿಮಗೆ ಕೊಡ್ತಿಲ್ಲ ಅಂತ ಹೇಳಿದ್ರೆ ಅದು ಒಂದು ರೀಸನ್ಗೆ ಕೊಡ್ತಾ ಇರೋದಿಲ್ಲ. ಅದು ಯಾಕೆ ಅಂತ ನೀವೇ ಕಂಡಿಟ್ಕೊಳ್ಳಿ. ಹಾಗೆ ಯೂನಿವರ್ಸಲ್ಲಿ ಬೇಡ್ಕೊಳ್ಳಿ. ನೀವೇ ಒಂದು ದಾರಿ ತೋರಿಸಿ, ನನಗೆ ಯಾಕೆ ಆ ವಿಶ್ ಫುಲ್ಫಿಲ್ ಆಗ್ತಿಲ್ಲ ಅಂತ. ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಅದು ಗೊತ್ತಾಗೇ ಆಗುತ್ತೆ. ಆ್ಯಂಡ್ ಬರೆಯೋದಕ್ಕೆ ನೀವು ವೈಟ್ ಕಲರ್ ಶೀಟ್ ಆದರೂ ಯೂಸ್ ಮಾಡ್ಬೋದು. ರೂಲ್ಡ್ ಅನ್ರೂಲ್ಡ್ ದಟ್ ಡಸಂಟ್ ಮ್ಯಾಟರ್. ಓಕೆ, ಹಾಗೆ ನೀವು ಯೂನಿವರ್ಸಲ್ಲಿ ಬೇಡ್ಕೊಳ್ಳಿ, ನನಗೆ ನಾಳೆ 222 ನಂಬರ್ ಕಾಣಿಸ್ಬೇಕು ಅಂತ. ನಿಮಗೆ ಗೊತ್ತಿಲ್ಲದೆ ಆ ನಂಬರ್ ಕಾಣಿಸ್ಬೇಕು. ಹಾಗಿದ್ದರೆ ಮಾತ್ರ ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಸಿಕ್ಕಿದೆ ಅಂತ ಹೇಳಿ ಕಾಮೆಂಟಲ್ಲಿ ಕಾಮೆಂಟ್ ಮಾಡಿ 222 ಅಂತ. ಸೊ ದಟ್ ಯು ವಿಲ್ ಮ್ಯಾನಿಫೆಸ್ಟ್ ದ ನಂಬರ್ 222. ಸೊ ಕಾಮೆಂಟ್ಸಲ್ಲಿ 222 ನೋಡಿದೆ ಅಂದರೆ ಅದು ಏಂಜಲ್ ಸೈನ್ ಅಲ್ಲ, ನೀವೇ ಆಕಸ್ಮಿಕವಾಗಿ ನೋಡಬೇಕಾಗತ್ತೆ.